ಎಲ್ಲಿಗೂ ಗುಡ್ ಮಾರ್ನಿಂಗ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ 6:30 ಗಂಟೆ. ಫುಲ್ಲು ಮಳೆ ಬೇರೆ ಅಲ್ವಾ, ಒಂದು ವಾರದಿಂದ ಮಳೆ ಬರ್ತಾ ಉಂಟು. ಊರಲ್ಲಂತೂ ಹೋಗಕ್ಕೆ ಆಗ್ತಿಲ್ಲ, ಡ್ಯೂಟಿಗೆ ಹೋಗಕ್ಕೂ ಕಷ್ಟ ಆಗ್ತಿದೆ. ರೋಡಲ್ಲಂತೂ ಅಲ್ಲಲ್ಲಿ ಹೊಂಡ. ಸೊ ಇಲ್ಲಿ ಮಂಗಳೂರಲ್ಲಿ ಗೊತ್ತು ನಿಮ್ಗೆ, ತುಂಬಾನೇ ಮಳೆ ಬರುತ್ತೆ. ಇಲ್ಲಿ ಮಳೆ ಬಂದ್ರೆ ನೆರೆ ಬರೋದಂತೂ ಕನ್ಫರ್ಮ್. ಎಲ್ಲಾದ್ರೂ ಒಂದು ಕಡೆ ಆದ್ರೂ ನೆರೆ ಬಂದೇ ಬರುತ್ತೆ. ಸೊ ನಮ್ದು ಸ್ವಲ್ಪ ಡ್ಯಾಮ್ ಎಲ್ಲ ಹತ್ರ ಇರೋದ್ರಿಂದ ಸ್ವಲ್ಪ ರಿಸ್ಕ್ ಕೂಡ ಜಾಸ್ತಿನೇ. ನೋಡಿ ಇಲ್ಲಿ ನೀರೆಲ್ಲ ಹೇಗೆ ನಿಂತಿದೆ. ನಾನು ಹಾಗೆ ಒಂದ್ ರೌಂಡ್ ನೋಡ್ಕೊಂಡ್ ಬರೋಣ ಅಂತ ಬಂದೆ, ಎಲ್ಲೆಲ್ಲ ಹೇಗಿದೆ ಅಂತ ಹೇಳಿ. ಸುಮ್ನೆ ಖುಷಿನೂ ಆಗುತ್ತೆ ಸ್ವಲ್ಪ. ಅದೇ ರೀತಿ ತುಂಬಾನೇ ಕೋಲ್ಡ್ ಆಗಿತ್ತು. ಮಗನಿಗೂ ರಜಾ ಇದೆ, ಅವನಿವತ್ತು ಹೇಳೋದು ಕೂಡ ಲೇಟೆ. ಸೊ ಇನ್ನು ಬ್ರೇಕ್ಫಾಸ್ಟ್ ಆಗ್ಬೇಕು, ನಾನು ಡ್ಯೂಟಿಗೆ ಹೋಗ್ಬೇಕು. ನಿನ್ನೆ ಹುಷಾರಿರ್ಲಿಲ್ಲ, ಹಾಗೆ ಡ್ಯೂಟಿಗೆ ರಜಾ ಮಾಡಿದೆ. ನೀವು ಇವತ್ತು ಹೋಗ್ಲೇಬೇಕು. ನಿನ್ನೆ ಮೀಟಿಂಗ್ ಬೇರೆ ಇತ್ತು, ಅಟೆಂಡ್ ಆಗ್ಲಿಕ್ಕೆ ಆಗ್ಲಿಲ್ಲ. ಇವತ್ತೊಂದು ಡ್ಯೂಟಿ ಹೋಗ್ಲೇಬೇಕು. ಈ ಮಳೆ ಮತ್ತೆ ಈ ನೇಚರ್ ನಡು ಇರೋದೊಂಥರ ಖುಷಿ. ಚೆನ್ನಾಗಿತ್ತು. ಇನ್ನು ಪಲಾವ್ ಮಾಡೋಣ ಅಂತ ಯೋಚನೆ ಮಾಡಿದೆ. ಸೊ ಬೆಳಗ್ಗೆ ಏನು ಕೊಡ್ತಿಲ್ಲ ಎದ್ದ ಕೂಡ್ಲೇನು, ಹಾಗಾಗಿ ಜಸ್ಟ್ ಡೈರೆಕ್ಟ್ ನಾನು ವಾಕಿಂಗ್ ಹೋಗಿದ್ರಿಂದ ನಾನು ಫಸ್ಟ್ ಬೆಳಗ್ಗೆ ಒಂದು ಜೀರಾ ಡಿಕಾಕ್ಷನ್ ಮಾಡಿ ಕುಡಿತೇನೆ. ಇವತ್ತು ಪಲಾವ್ ಮಾಡೋಣ ಅಂತ ಅನ್ಕೊಂಡೆ. ಸೊ ನನ್ನದೇ ಒಂದು ವೇ ಅಲ್ಲಿ ನಾನ್ ಪಲಾವ್ ಮಾಡ್ತೀನಿ. ನಂದು ಪಲಾವ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಆದ್ರೂ ಓಕೆ, ತಿನ್ಬಹುದು. ಶುಂಠಿ ಬೆಳ್ಳುಳ್ಳಿ ಮತ್ತೆ ಹಸಿಮೆಣಸಿನಕಾಯಿ ಎಲ್ಲ ಹಾಕಿ, ಆಮೇಲೆ ಚಕ್ಕೆ ಹಾಕ್ತೀನಿ. ಮಗನಿಗೆ ಖಾರ ಇಷ್ಟ ಆಗಲ್ಲ, ಜಾಸ್ತಿ ಖಾರ ಅವನು ತಿನ್ನಲ್ಲ, ಅದಕ್ಕೆ ನಾನು ಸ್ವಲ್ಪ ಖಾರ ಹಾಕ್ತೀನಿ. ಆಮೇಲೆ ಎಲ್ಲ ಕೊತ್ತಂಬರಿ ಪುದೀನ ಸೊಪ್ಪೆಲ್ಲ ಹಾಕಿ ಒಂದು ಮಸಾಲೆ ರೆಡಿ ಮಾಡುದು. ಆಮೇಲೆ ಗೀ ಹಾಕಿ, ಆಮೇಲೆ ಆನಿಯನ್ ಹಾಕಿ ಫ್ರೈ ಮಾಡಿ, ಗರಂ ಮಸಾಲೆ ಎಲ್ಲ ಹಾಕಿ. ನಂದು ಈಗ ಅದು ಚಕ್ಕಿ ಮತ್ತೆ ಮಸಾಲ ತಂದಿದ್ದು ಖಾಲಿ ಆಗಿತ್ತು. ಸೊ ಸ್ವಲ್ಪ ಇತ್ತು, ಅದನ್ನ ಹಾಕ್ದೆ. ಆಮೇಲೆ ಹಾಗೆ ಫ್ರೈ ಮಾಡಿ ಟೊಮ್ಯಾಟೊ ಎಲ್ಲ ಹಾಕಿ ವೆಜಿಟೇಬಲ್ಸ್ ಎಲ್ಲ ಬೇಯಿಸಿ ವಿಸಿಲ್ ಇಟ್ಟು ಒಂದು 3 ವಿಸಿಲ್ ಕೊಟ್ಟೆ. ಮೊದ್ಲೆಲ್ಲ ನಾನು ಬೇಯಿಸಕ್ ಬಿಡ್ತಾ ಇರ್ಲಿಲ್ಲ, ಡೈರೆಕ್ಟ್ ಆಗಿ ಮಾಡ್ತಾ ಇದ್ದೆ. ಆಗ ಅದು ಅಷ್ಟೊಂದು ಟೇಸ್ಟ್ ಇರ್ತಿರ್ಲಿಲ್ಲ, ಪಲಾವ್ ಆಗುತ್ತೆ. ಇನ್ನ ನ್ಯಾಚುರಲ್ ಶುಗರ್ ಇರ್ಲಿ ಅಂತ ಹೇಳಿ, ಮಗನಿಗೂ ಆಗುತ್ತೆ ನನ್ಗೂ ಆಗುತ್ತೆ. ಸೊ ನಾನು ಡೇಟ್ಸ್ ಅನ್ನ ಹಾಕ್ತೀನಿ ಮಿಲ್ಕ್ಗೆ. ಸೊ ಹಾಗಾಗಿ ಶುಗರ್ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು. ಏನ್ ಮಾಡೋದು, ಏನ್ ಫಂಕ್ಷನ್ಸ್ ಅದೆಲ್ಲ ಹೋದ್ರೆ ಇರುತ್ತೆ ಶುಗರ್, ಎನಿಹೌ ತಿಂತೇವೆ. ಆದ್ರೆ ಮನೆಯಲ್ಲಿ ನಾವು ಕೊಡುವಾಗ ಆದಷ್ಟು ಕಡಿಮೆ ಮಾಡಿದ್ರೆ ತುಂಬಾನೇ ಒಳ್ಳೇದು. ಶುಗರ್ ಒಳ್ಳೇದಲ್ಲ ಬಾಡಿಗೆ ಕೂಡ. ಆಮೇಲೆ ಹೆಂಗಿದೆ ಮಳೆ ನೋಡೋಣ ಅಂತ ಮತ್ತೊಂದ್ಸಲ ಬಂದೆ. ಇಲ್ಲಂತೂ ಫುಲ್ ಜೋರು ಮಳೆ ಬರ್ತಾ ಆಯ್ತು. ಈಗ ಟೈಮ್ 8 ಗಂಟೆ ಆಯ್ತು. ನಾನು ಬ್ರೇಕ್ಫಾಸ್ಟ್ ಮಾಡಿ ಎಲ್ಲ ಆದ್ಮೇಲೆ 8 ಗಂಟೆ ಆಯ್ತು. ಮತ್ತೆ ಮಳೆ ಜೋರಾಗಿ ಸುರಿತಾ ಇತ್ತು. ಇನ್ನು ನಾನು ಡ್ಯೂಟಿಗೆ ಹೋಗ್ಬೇಕು. ಇವತ್ತು ಬಸ್ಸಲ್ಲಿ ಹೋಗ್ಬೇಕು. ಒಂದು 1 ವೀಕಿಂದ ನಾನು ಗಾಡಿ ತಗೊಂಡು ಹೋಗ್ತಾ ಇಲ್ಲ, ಯಾಕಂತ ಹೇಳಿದ್ರೆ ಆ ರೋಡಲ್ಲಂತೂ ಹೋಗಕ್ಕೆ ಸಾಧ್ಯನೇ ಇಲ್ಲ. ಸೊ ಆಮೇಲೆ ಈಗ ರೆಡಿ ಆಗ್ಬೇಕು. ಅದಕ್ಕಿಂತ ಮೊದಲು ಸ್ಮಾಲ್ ಅಕ್ವೇರಿಯಂ ಅಲ್ಲಿ ಒಂದೇ ಫಿಶ್ ಇರೋದು, 3 ಫಿಶ್ ಇತ್ತು, 2 ಫಿಶ್ ಸತ್ತೋಯ್ತು, ಇನ್ನು ಒಂದೇ ಫಿಶ್ ಇದೆ. ಅದಕ್ಕೊಂದು ಫುಡ್ ಹಾಕಿ ಆಮೇಲೆ ಸೊ ಈಗ ಬ್ರೇಕ್ಫಾಸ್ಟ್ ರೆಡಿ ಆಯ್ತು ನನ್ಗೆ. ಈಗ ಮಗ ಎದ್ದಿದ್ದಾನೆ, ಅವನಿಗೆ ಕೆಮ್ಮು, ರಾತ್ರಿಯಿಂದ ಕೆಮ್ಮು ಇದೆ. ಸೊ ಕೆಮ್ಮು ಶೀತ, ಅದಕ್ಕೆ ನಾನು ಈ ಹೋಮ್ ರೆಮಿಡೀಸ್ ಕೊಡ್ತೀನಿ. ಈ ದೊಡ್ಡ ಪಾತ್ರೆ ಎಲೆ ಮತ್ತೆ ಶುಂಠಿನ ಜಜ್ಜಿ ಅದರ ರಸ ಕೊಡ್ತೀನಿ. ಅದಕ್ಕೆ ಅವ್ನು ಕುಡಿಯೋದಿಲ್ಲ ಅಂತ ಹೇಳಿ ಸ್ವಲ್ಪ ಅದಕ್ಕೆ ಜೇನುತುಪ್ಪ ಹಾಕಿದ್ರೆ ತುಂಬಾನೇ ಒಳ್ಳೇದು. ಅದು ಕಫಕ್ಕೆ ಎಲ್ಲ ತುಂಬಾನೇ ಒಳ್ಳೇದು. ಫಸ್ಟಿಗೆ ನಾನು ಹೋಮ್ ರೆಮಿಡಿ ಮಾಡಿ ಕೊಡ್ತೀನಿ. ಅದು ಹಾಗಿದ್ರೆ ಮತ್ತೆ ಬೇಕಾದ್ರೆ ಮೆಡಿಸಿನ್ ತಗೊಂಡ್ ಬರ್ತೀನಿ ಅವನಿಗೆ. ಫಸ್ಟ್ ಕೇಳಲಿಲ್ಲ ಅವ್ನು ಕುಡಿಯೋದಿಕ್ಕೆ, ಆಮೇಲೆ ಸ್ವಲ್ಪ ಜೇನುತುಪ್ಪ ಕೈಯಲ್ಲಿ ಕೊಟ್ಟು ಆಮೇಲೆ ಕೊಟ್ಟಾಗ ಅವ್ನು ಕುಡ್ದ. ಸೊ ನೆಕ್ಸ್ಟ್ ನಂದು ರೆಡಿ ಆಗೋದೊಂದಿದೆ ಇರತ್ತೆ. ವರ್ಕಿಂಗ್ ಮಾಮ್ ಇದೊಂದು ದೊಡ್ಡ ಕಷ್ಟ, ರೆಡಿ ಆಗ್ಬೇಕು ಮತ್ತೆ ಡ್ಯೂಟಿಗೆ ಹೋಗ್ಬೇಕು. ಸೊ ನಾನು ಒಂದು ರೆಡಿ ಆಗ್ಬೇಕು ಇವಾಗ. ಅದಕ್ಕೆ ನನ್ನ ಕೂದಲೆಲ್ಲ ಫುಲ್ ಮೆಸ್ಸಿ ಆಗಿತ್ತು, ಅದಕ್ಕೆ ನಾನು ಸ್ವಲ್ಪ ಸಿರಮ್ ಹಾಕ್ದೆ. ಆಮೇಲೆ ಮಾಯಿಶ್ಚರೈಸರ್, ಮತ್ತೆ ಫಸ್ಟಿಗೆ ಒಂದು ಮಾಯಿಶ್ಚರೈಸರ್ ಹಾಕಿ, ಆಮೇಲೆ ಒಂದು ಸಿಂಪಲ್ ಆಗಿ ಫೌಂಡೇಶನ್, ಆಮೇಲೆ ಕಾಂಪ್ಯಾಕ್ಟ್ ಹಾಕಿ, ಆಮೇಲೆ ಒಂದು ಐಲೈನರ್ ಅಂತೂ ಮಸ್ಟ್. ಇಲ್ಲದಿದ್ರೆ ನಿದ್ದೆಯಿಂದ ಎದ್ದು ಬಂದಾಗ ಕಾಣಿಸುತ್ತೆ. ಹಾಗಾಗಿ ನಾನು ಐಲೈನರ್ ಅಂತೂ ಹಾಕ್ತೀನಿ. ಯಾವತ್ತಾದ್ರೂ ಮರ್ತೋದ್ರೆ ನನ್ಗಂತೂ ಆ ಡೇ ಎಲ್ಲ ಫುಲ್ ಬೇಜಾರು. ಯಾಕಂದ್ರೆ ಐಲೈನರ್ ಅಂತ ಹೇಳಿದ್ರೆ ನಂಗೆ ತುಂಬಾನೇ ಇಷ್ಟ. ಮೇಕಪ್ ಅಲ್ಲಿ ನನ್ನ ಫೇವ್ರೆಟ್ ಪಾರ್ಟ್ ಅಂತ ಹೇಳಿದ್ರೆ ಐಲೈನರ್ ಅಷ್ಟೇ. ಆಮೇಲೆ ಫೈನಲಿ ಒಂದು ಬಿಂದಿ ಅಂತೂ ಇರುತ್ತೆ. ಸೊ ಇವಾಗ ಡ್ಯೂಟಿಗೆ ರೆಡಿ ಆದೆ, ಇನ್ನು ಹೊರಡ್ಬೇಕು. ಇಲ್ಲಿಂದ ಒಂದು 2 ಸ್ಟಾಪ್ ಆಟೋ ಇಟ್ಕೊಂಡು ಹೋಗ್ಬೇಕು. ಆಮೇಲೆ ಅಲ್ಲಿ ಬಸ್ ಸಿಗುತ್ತೆ, ಬಸ್ ಇಂದ ಹೋಗ್ಬೇಕು. ಆಟೋ ಒಂದು ಬಂತು, ವೇಟ್ ಮಾಡ್ತಾ ಇದ್ದೆ, ಒಂದು ಆಟೋ ಸಿಕ್ತು. ಸೊ ಈ ರೋಡ್ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ, ಇದ್ರಲ್ಲಿ ನಾನು ಯಾವ ರೀತಿ ಹೋಗೋದು. ಸೊ ಇದು ಯಾರಿಗೆ ಬೈಯೋದು, ಗವರ್ಮೆಂಟ್ಗೆ ಬೈಯೋದು, ಜನರಿಗೆ ಬೈಯೋದು ಗೊತ್ತಾಗ್ತಿಲ್ಲ. ನಮ್ದಂತೂ ಬ್ಯಾಡ್ ಲಕ್ ಅಂತಾನು ಹೇಳ್ಬಹುದು, ಆ ರೀತಿ ಇದೆ ಕಂಡೀಷನ್. ಮಳೆಗಾಲದಲ್ಲಂತೂ ರಿಸ್ಕ್ ಇದು. ಡ್ಯೂಟಿಗೆ ಹೋಗ್ತಾ ಇದ್ದೀನಿ.
ಸೊ ದಿಸ್ ಇಸ್ ಫೈನಲಿ ಇವತ್ತಿನ ವ್ಲಾಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.